ಬ್ಯಾಟಿರಿ ಮಾಡ್ತೈತಿ ಯಾವ ನಾಯಿ ಆದ ಬೇಕಲ್ಲ. ಬ್ಯಾಟಿ ಮಾಡೋದು ಹೆಣ್ಣು ನಾಯಿನ ಮಾಡ್ತೈತಿ ಗಂಡು ನಾಯಿ ಮಾಡ್ತೈತಿ ತಿಳಿದೇನ ಹೆಂಗ ಅದ್ರದಾಗದು ಬೇರೆ ಐತಿಪ್ಪ. ಹೆಂಗ ಈಗ ಬ್ಯಾಟಿಗಾರಿ 2 ನಾಯಿ ಸಾಕಿರ್ತಾರಿ. ಯಾವ್ದು? ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ. ಬ್ಯಾಟಿ ಆಡ್ಲಕ್ಕ ಅಡಿವ್ಯಾಗ ಹೋದ ಮಲ ಎಬಿಸಿ ಬಿಟ್ರ ಅಂದ್ರ 2 ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಚ್ಚಿ ಬಿಟ್ರಪ್ಪ ಅಂದ್ರೆ ಬರರ ಹೋಗಿ ಬ್ಯಾಟಿ ಮಾಡೋದು ಹೆಣ್ಣು ನಾಯಿನ ಮಾಡ್ತೈತಿ. ಮತ್ತೆ ಇದು ಗಂಡ ನಾಯಿ ಒಂದು ಸಾಕಿರ್ತಾರಲ್ಲ, ಇದು ಓಡ್ತೈತಿ ಖರೆ ಇದ್ರ ಜೋಡ್ನ ಇದಕ್ಕ ವಾಜ್ಯಾಗಿರ್ತಾವ, ಇದಕ್ಕ ಹಿಡಿದಾಗುದಿಲ್ಲ. ಇದು ಇಲ್ಲೇ ಹಿಂಗ ಗೊಳ್ಳಂಗ ಇಲ್ಲೇ ಗೊಳ್ಳಂಗ ಗೊತ್ತಂಗ ಗುಡ್ಡದ ವಾರ್ಯಾಗ ಕುಂಡ್ರದು ನೋಡ್ರಿ. ಶಿವ ಎನ್ಮ ಅನ್ಕೋತು ಹೆಚ್ಚು ಓಡ್ರಿ ಕೆಲಸ ಇಲ್ಲ ಕುಲ್ಲ ಐತಿ ಯಾವಾರ. ಇವ್ ಬಂದಾನ್ರಿ ನಾ ಬಾಳ ದೊಡ್ಡವ. ಎಲ್ಲಿ ದೊಡ್ಡವ ನನ್ನ ತಂಗಳ ತುಕಡಿ ಯಾವ ಮೂಲ್ಯಾಗ ದೊಡ್ಡವದಿ. ಒಂದ್ ಮಾತನ ಕೇಳಂಡ್ಲಿ ಅದಕ್ಕೆ ಡಬಲ್ ಹೇಳೇನ್ರಿ. ಪರಮಾತ್ಮ ನೆತ್ಯಾಗ ಗಂಗನ ಯಾಕಿ ಇಟ್ಟ ಅತ್ ನಾ ಕೇಳೇನ್ಯ. ಅವೊಂದು ಉದಾಹರಣೆ ಕೊಟ್ಟನ್ರಿ ಹೊಳ್ಳಿ. ಪರಮಾತ್ಮ ನೆತ್ಯಾಗ ಗಂಗಾನ ಅಟ್ಟ ಇಟ್ಟಿಲ್ಲ, ಗಂಗಾನ ಮ್ಯಾಲ ಮ್ಯಾಗ ಚಂದ್ರಾಮನ್ ಇಟ್ಟಾನತ್ತ. ಗಂಗಾನ ಮ್ಯಾಲ ಚಂದ್ರಾಮದಾನತ್ತ. ಯಾವ ಪುರಾಣದೊಳಗ ಬರದತಿ ಗಂಗಾನ ಮ್ಯಾಲ ಇಟ್ಟಾನತ್ತ ಅನ್ನುವಂಗ. ಗಂಗಾನ ಮ್ಯಾಲ ಇಲ್ಲ ಚಂದ್ರಾಮ. ಗಂಗಾನ ಮ್ಯಾಲ ಇಲ್ಲ ಚಂದ್ರಾಮ. ಗಂಗಾನ ತ್ಯಾಕ ಮಗಲಾಗ ಕೂತಾನ ತನ್ನ ರೋಗ ತೊಳ್ಕೊಲಾಕ. ಸೈಡ್ಕ ಕೂತಾನ. ಸುಮ್ಮ ಸೈಡ್ಕ್ ಇಟ್ಟಾನ ಬದಿಗೆ. ಅಲ್ಲೇ ಅಕ್ಕಿನ ಎತ್ತಿಯಾಗಿ ಇಟ್ಟಿಲ್ಲ. ಇಲ್ಲ ಅಲ್ಲಿ ನೀ ಕುಂಡ್ರಬೇಕಾದ್ರ ನಿನ್ನ ರೋಗ ತೊಳ್ಕೊಲಾಕ ಕೂತೀಯೋ ಚಂದ್ರ ನೀನು. ಅದ್ರ ತಗದ್ ಬೇರೆ ಐತಿ. ನಿನ್ನ ಪಾಪ ಬಯಲಾಗಲಕ್ಕ. ಯಾವ ಚಂದ್ರಾಮಗ 27 ಮಂದಿ ಹೆಂಡ್ರ. ಯಾರ ಮಕ್ಕಳು ಇವ್ರ? ದಕ್ಷ ಬ್ರಹ್ಮನ ಮಕ್ಕಳ. 27 ಹೆಂಡ್ರ ಒಳಗ ಸಣ್ಣಕ್ಕಿ ಹೆಣ್ತಿದ್ದಳ ರೋಹಿಣಿ. ರೋಹಿಣಿ ಬ್ಯಾಲ ಬಾಳ ಮಾಯ ಇದ್ದಿವ ಚಂದ್ರ. ಚಂದ್ರ ಬರೇ ರೋಹಿಣಿ ಮ್ಯಾಲ ಮಾಯ ಇದ್ದ. 26 ಮಂದಿ ಹೆಣ್ಮಕ್ಳು ಹೋಗಿ ಅಪ್ಪನ ಮುಂದೆ ಕಾಗಾಳಿ ಹೇಳ್ತಾರ, ಏನತ್ತ ಯಪ್ಪ ನಮ್ಮನ್ನೆಲ್ಲಾ ಕೊಟ್ಟ ಚಂದ್ರಗೆ ಲಗ್ನ ಮಾಡಿಯಪ್ಪ, ಆದ್ರ ರೋಹಿಣಿ ಮ್ಯಾಲ ಬಾಳ ಮಾಯ ಅದಾನವ. ನಮ್ಮನ್ನ ಕಣ್ಣು ಎತ್ತಿ ನೋಡುವಲ್ಯಾಗೇನ ಭೇದ ಭಾವ ಮಾಡ್ಲಕತ್ಯಾನ ಪ್ರೀತಿ ಒಳಗ. ತಾಕಿತ್ ಮಾಡವಂಗ ಬಂದಂದಾಗ ದಕ್ಷ ಬ್ರಹ್ಮ 1 ಬಿಟ್ಟು 3 ಸಲ ತಾಕಿತ್ ಮಾಡಿದ. ಅವಾಗ ಇವಾಗ ಕೇಳುದಾಗ್ಲಿಲ್ಲ ಯಾರಿಗಿ ಚಂದ್ರಗ. ತನ್ನ ಕೈತಾ ಬಿಡ್ಲಿಲ್ಲ. ಏನತಾನ ಅವಾಗ ಒಂದ್ ದಗದಾತಿಪ್ಪ ಅಲ್ಲಿ. ಹೆಂಗ? ಅವಾಗ ದಕ್ಷ ಬ್ರಹ್ಮ ಬಂದ ಹೇಳ್ತಾನ, ಏನತ್ತ ಇಬ್ಬರನು ಒಂದ ಲೆಕ್ಕ ಎಲ್ಲಾರನು ಒಂದ ಲೆಕ್ಕಲೆ ನೋಡ್ಕೋ ಅಂತೇಳಿ ನೀ ಹೇಳಿನಿ ಚಂದ್ರ. ಮಾಡಿ ನೀನ್ ಬಿಡವಾಲಿ ಅದನ್ನ ಅಂದ್ರು ನಿನ್ನ ಗುಣ ನಿನ್ನ ಕೈ ನೀ ಬಿಡವಾಲಿ ಅಂದ್ರ ನಿನ್ನ ಕಳಿ ಮ್ಯಾಲಾಗ್ಲಿ ನಿನ್ನ ಶರೀರ ಮ್ಯಾಲಾಗ್ಲಿ ನಿನಗ ಅಹಂಕಾರ ಬಂದದ ಮಗನ. ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ಲಿ ಹೋಗತ್ತೇಳಿ ಸ್ವತಃ ಮಾವು ಕೂತ್ಕೊಂಡು ಶ್ರಾಪ ಕೊಟ್ಟ ಅಳಿಯಾಗ ಚಂದ್ರಗ. ಅವಾಗ ಓಡಿಯಲ್ಲಿ ಹೋದ. ಇವ ಚಂದ್ರ ಇನ್ ಹೆಂಗಾಗೋದ ಇನ್ನು ಮೈಯೆಲ್ಲ ಕಿಮಾರಕ್ತ ಸೋರ್ಲಕ್ ಹತ್ತೈತ್ ನನಗ. ಆಡಿದ ಮಾತು ಉಸಿ ಹೋಗಂಗಿಲ್ಲ. ಇನ್ನು ಬೇಡ ಅಂತೇಳಿ ಪರಮಾತ್ಮನ ಕಡೆ ಓಡಿದಿವ. ಪರಮಾತ್ಮ ಮತ್ತ ನನಗರೇ ಮಾವ ಶ್ರಾಪ ಕೊಟ್ಟಾನ, ನನಗ ರೋಗ ಹತ್ತದೈತಿ, ಕುಷ್ಠ ರೋಗ ಹತ್ತಲೆ ಅಂತೇಳಿ. ನನಗ್ ಕುಷ್ಠ ರೋಗ ಹೈತಂದ್ರ ನಂದು ತೊಳೆಯವ್ರು ಯಾರಿನ ಜಗದಾಗ? ನಾ ಹೆಂಗ ರೋಗ ಉದ್ಧಾರ ಆಗವ ಹೆಂಗ ನಾ ಅಂದಾಗ ಅವಾಗ ಪರಮಾತ್ಮ ಒಂದು ಮಾತು ಹೇಳ್ತಾನ ಚಂದ್ರದೇವನ ಮುಂದೆ ನಿಂದ್ರಿಸ್ಕೊಂಡ. ಏನತ್ತ? ಅಲ್ಲೋ ಚಂದ್ರ, 84 ಲಕ್ಷ ಮಾಡಿರುವಂತ ಜೀವರಾಶಿದ ಪಾಪ ಇದನ್ನ ಎಲ್ಲಾ ತೊಳೆಕಿನ ಗಂಗಾದೇವಿ ಆಕಿನ ಕೂತಾಳ ನನ್ನ ಜಡಿಯಾಗ. ಅಕ್ಕಿ ಮಗಲಾಗ ನೀ ಹೋಗಿ ಕೂತಿ ಅಂದ್ರ ಅಕ್ಕಿ ನೀರು ನಿನ್ನ ನೆತ್ತಿ ಮ್ಯಾಗ ಬಿದ್ರ ನಿನ್ನ ಕುಷ್ಠ ರೋಗ ತೊಳೆದು ಹೋಗ್ತತಿ ಮಗನ. ಬಂದಕ್ಕಿ ಮಗಲಾಗ ಕುಂಡ್ರಂದ. ಮಗಲಾಗ ಕೂತಾನ ಇವ್ ಮ್ಯಾಲ ಕೂತಾನ ಇವ್ ಹೇಳ್ತಾನ, ನಿನ್ನ ರೋಗ ತೊಳ್ಕೊಲಕ್ ಬಂದ ಅಕ್ಕಿ ಬುಡಕ್ ನೀಡೋಗ್ಯದಿ ಮಗನ. ಸೊಕ್ಕ ಬಂದತ್ತೇನೋ ಲಕ್ಷ್ಮಣ. ಇದು ಹೆಂಗ್ರಿ ಉಪಕಾರ ಮಾಡುವ ಜಾತಿ ಅಲ್ಲಿ. ಇದು ಉಪಕಾರ ಮಾಡಲಿ ಅಪಕಾರ ಮಾಡ್ಕೋತ ಬೆನ್ನತ್ತದು. ಹಂಗ ಮಾಡ್ಲಕ್ ಹೋಗ್ಬೇಡ. ನೀ ಸುದ್ದ ಆಗಲಕ್ಕ ನನ್ನ ತ್ಯಾಕ ಬಂದಿ, ನಾ ಸುದ್ದ ಆಗಲಕ್ಕ ನಿನ್ನ ತ್ಯಾಕ ಬಂದಕ್ಕೆ ಅಲ್ಲ. ಬಾಳ ಹೇಳತ್ತೇನ್ರಿ ಯಾವಾರ ನಡಿಲ್ಲ ಜೈಗಿ ಜೈಗಿ ಜೈಗಿ. ನಾಲ್ಕು ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟ್ಯಾಳ. ಯಾವ ಋಷಿ ಬರದು ಇಂತ ಆಡಮುಟ್ಟ ಸರ್ವ ದೇವ್ರೆಲ್ಲ ಶಕ್ತಿಯಿಂದ ಆಗ್ಯಾರ ಉತ್ಪನ್ನ. ಲಕ್ಷ್ಮಿ ಜಲಾರಿ ಒಳಗ ಲಿಂಗ ಮೂಡುದ ಏನ ಕಾರಣ? ಅಲ್ಲಿ ಏನ ಕಾರಣ? ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲಿ ಅದಾನೋ
ದೇವ್ರ ಏ ಬಟ್ಟ ಮಾಡಿ ತೋರಿಸ ಹುಡುಗ ಗಂಡಿನ ಖೂನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಅಗಲಿ ಫಲವೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾನಿನಂತೆ ಬಗಳಿ ಫಲವೇನ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಂಟ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸೂಯನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ 3 ಮಂದಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತ ಅಲ್ಲೇನ ಇವರದ ಉಳಿತ ಅಲ್ಲೇನ ಏ ಹಿಂದಾದ್ರು ಯಾವ ದೇವರ ರೀತಿಯಲ್ಲಿ ನಡೆದ ಮಾಡಿದ ಕರ್ಮ ದೇವರಿಗೆ ಆದ್ರು ಅವು ಮಾಡಿದ ಕರ್ಮ ದೇವರಿಗೆ ಆದ್ರು ಅವು ಬಿಟ್ಟಿಲ್ಲೋ ಬ್ಯಾನ್ನ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇಯನ 3 ತಲೆಯಾಗೋದು ದತ್ತಾತ್ರೇಯಿಗೆ ಏನ ಕಾರಣ ಹಿಂಗ ಶತಕೋಟಿ ಬರೆದ ಇಟ್ಟ ರಾಮಾಯಣ ಕೇಳೋ ರಾಮಾಯಣ ಏ ವಾಲಿ ಕೋಳಿ ಅನಸಿಕೊಂಡ ವಾನರ್ನ್ಯಾಕ ಹೊಡಿಯ ಏ ನಿತ್ಯ ಊಟ ಮಾಡುತ್ತಿದ್ದು ಕರ್ಮ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ಸನ್ಮುಖ ಸ್ವಾಮಿ ಆರಳದ ತಾರಕಾಸುರನ ವಧ ಮಾಡಿದವರು ಮತ್ತೇನ್ ಹೇಳೇನಪ್ಪ ಏನ್ ಹೇಳ್ತಾನ ಅವ್ರಪ್ಪ ಒಂದು ಸುದ್ದಿ ತಂದ ನೋಡ್ರಿ ಏನತ್ತ ಅಂಗಿ ಹಳಿದಾದ್ರ ಹರಿಲಿಲ್ಲ ಅಂಗಿ ಗುಂಡಿ ನಿನಗ ಹೆಂಗ ತೆರೆದಿತ್ತ ರಮಣಿ ಕೊಂಡಿ ಹೌದೌದು ಯಾಕಂದ್ರೆ ಇದು ಆಧ್ಯಾತ್ಮಿಕ್ರಿಪ ಅಧ್ಯಾತ್ಮದೊಳಗ ಬರ್ತೈತಿ ಅಂತರಂಗದೊಳಗಿನದಾಗದ ಬಹಿರಂಗದೊಳಗಿಂದ ಅಲ್ಲ ಅಲ್ಲ ಅಂಗಿ ಹಳಿದಾದರೂ ಹರಿಲಿಲ್ಲ ಅಂಗಿ ಗುಂಡಿ ಅಂಗಿ ಅಂದ್ರೆ ಯಾವುದು ಶರೀರ ಅನ್ನುವಂತ ಅಂಗಿ ಗುಂಡಿ ಜೀವಾತ್ಮ ಅನ್ನುವಂತ ಗುಂಡಿ ಗುಂಡಿ ವಿಚಾರ ಮಾಡ್ರಿ ಎಷ್ಟು ಮಲುವದ ಮಾತಿನೊಳಗ ಅಂಗಿ ಇದ್ದಾಗನ ಗುಂಡೆ ಹಚ್ಚಲಕ್ಕ ಬರ್ತದೋ ಲಕ್ಷ್ಮಣ ಅಂಗಿನ ಇರ್ಲಿಕ್ಕೆ ಗುಂಡೆ ಎಲೆನ ಕುಂಡಿಗೆ ಹಚ್ಕೋಬೇಕತಿ ಅಲ್ಲೇ ಹಚ್ಚೋದ್ ನಮ್ಮ ಜಾಗ ಅಲ್ಲೇ ಐತಿ ಎಲ್ಲಿ ಹಚ್ತೀನಿ ನಾ ಗುಂಡಿ ಗುಂಡಿಗೆ ಅಂಗಿ ಬೇಕು ಮೊದಲು ಅಂಗಿ ಆದ ಬಳಕನ ಗುಂಡೆಗೆ ಒಳಗೆ ಬಂದು ಕುಂಡ್ರಲಕ್ಕ ಹತ್ತಲಕ್ಕ ಬರ್ತದ ಹಂಗೆಲ್ಲ ತಯಾರಾದ ಬಳಕ ಆಯ್ತು ಹಿಂದೆಗಡೆ ಗುಂಡೆ ಅಂಗಿನ ಇರ್ಲಿಕ್ಕಂದ್ರೆ ಯಾವಲ್ಲಿ ಇರ್ತದ ನಿನ ಗುಂಡೆ ಬಿರಿಯೋದು ತಮ್ಮ ಯಾಕಂದ್ರ ನಿನಗ ಉದಾಹರಣೆ ಕೊಡ್ತಾನೆ ಕೇಳಣ ಎಲ್ರಿ ಜೀವಾತ್ಮ ನಮ್ಮ ಜೀವಾತ್ಮ ದೊಡ್ಡ ಮತ್ತ ನಿನಗೊಂದು ಭ್ರಮೆ ಆಗಿರ್ಬೇಕು ಹೇಳಲ್ಲ ಏನಂತೇಳಿ ದಪ್ಪ ಬಾಡಿಸ್ರ ಬುಟ್ಟಿ ಬಾಡ್ಯಾಗ ಗುಳ್ಳವನು ಡಬ್ಬ ಹಾಕಿದಂಗ ಆಗಿರ್ಬೇಕತ್ರಿ ಏ ಹುಚ್ಚ ಪ್ಯಾಲಿ ನಿನ್ನ ಬಾಯಿ ಐತ್ಯೋ ಬಾಟಾ ಕಂಪನಿ ಐತ್ಯೋ ಯಾಕ ಮಾತಾಡಿದ್ರ ಮಾತು ಬೀಳ್ತತಿ ಅನ್ನೋದು ಅರು ಆಗಂಗಿಲ್ಲ ಗಂಡ ಹಾಡವ್ರಿಗೆ ಹೆಂಗ ಬುಟ್ಟಿ ಬಡ್ಡಿಯಾಗ ಯಾರನ್ನ ಡಬ್ ಹಾಕ್ತಾರ್ರಿ ಯಾರನ್ನ ಅಲ್ಲದ ಕೆಲಸ ಮಾಡ್ತಿತ್ತ ಕಚ್ಚ ಹರಕಿದ ಕಣದಾಳ ಜೋಕುಮಾರ ಇದನ್ನ ಊರ ಮಧ್ಯಾಹ್ನದಾಗ ಬಡದ ಕಿಸಿಂದ ಬುಟ್ಟಿ ಬಡ್ಡಿಯಾಗ ಡಬ್ ಹಾಕ್ತಾರ ಗುಳ್ಳವನ ಡಬ್ ಹಾಕಂಗಿಲ್ಲ ಕಣದಾಳ ಜೋಕುಮಾರ ನೀನ ಡಬ್ಬ ಬೀಳವದಿ ಬುಟ್ಟಿ ಬಡ್ಡಿಯಾಗ ಶರೀರ ಅನ್ನುವಂತ ಬುಟ್ಟಿದ್ರನ ಒಳಗ ಬಂದ ಡಬ್ಬ ಬೀಳುದೈತಿ ಈ ಬುಟ್ಟಿನ ಇರ್ಲಿಕ್ಕಂದ್ರೆ ನಾವು ಹೊಟ್ಟೆ ಹಾಕೊಂಡಿರ್ತಿ ಹೋಗಿ ಎಲ್ಲಿರ್ತಾನ ಬೇಕಲ್ಲ ಠಿಕಾಣರಿ ಇರ್ಲಾಕ ಅದಕ್ಕ ಒಂದು ಉದಾಹರಣೆ ಕೊಡ್ಬೇಕಾಗ್ಯದ ರೀ ಅವಂಗೊಂದು ಸಣ್ಣದ ಕೊಡ್ಲ
ಬಸವರಾಜಣ್ಣ ಅವರು ಜೋಗೂರು